ಆಂಧ್ರ ಪ್ರದೇಶದ ಕರ್ನೂಲ್ ಸಮೀಪ ಘೋರ ದುರಂತವೊಂದು ಸಂಭವಿಸಿದೆ. ತೆಲಂಗಾಣದ ಹೈದರಾಬಾದ್ನಿಂದ ಬೆಂಗಳೂರಿಗೆ ಬರ್ತಾ ಇದ್ದಂತ ಬಸ್ ಒಂದು ಅಪಘಾತಕ್ಕೀಡಾಗಿದೆ. ಅಪಘಾತಕ್ಕೀಡಾಗಿ ಬಸ್ಸು ಸಂಪೂರ್ಣವಾಗಿ ಹೊತ್ತಿ ಉರಿದಿದೆ. 20 ಪ್ರಯಾಣಿಕರು ಮೃತಪಟ್ಟಿದ್ದಾರೆ ಅನ್ನೋ ಪ್ರಾಥಮಿಕ ಮಾಹಿತಿ ಲಭ್ಯ ಆಗ್ತಾ ಇದೆ. ಬೈಕಿಗೆ ಡಿಕ್ಕಿ ಹೊಡೆದು ಬಸ್ಸು ಹೊತ್ತಿ ಉರಿದಿರೋದು. ಹೈದರಾಬಾದ್ನಿಂದ ಬೆಂಗಳೂರಿಗೆ ಬರ್ತಾ ಇತ್ತು ಬಸ್ಸಲ್ಲಿ 40ಕ್ಕೂ ಅಧಿಕ ಪ್ರಯಾಣಿಕರಿದ್ದರು. 20ಕ್ಕೂ ಅಧಿಕ ಮಂದಿ ಮೃತಪಟ್ಟಿದ್ದಾರೆ ಅನ್ನುವಂಥ ಅನುಮಾನ. ಇನ್ನು ಗಾಯಾಳುಗಳಿಗೆ ಕರ್ನೂಲ್ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ನೀಡಲಾಗ್ತಾ ಇದೆ. ಬಸ್ಸು ಬೆಂಕಿಗಾಹುತಿಯಾಗ್ತಾ ಇರುವಂಥ ದೃಶ್ಯವನ್ನ ನೀವು ಗಮನಿಸ್ತಾ ಇದ್ದೀರಿ. ತೆಲಂಗಾಣದ ಹೈದರಾಬಾದ್ನಿಂದ ಹೊರಟಿತ್ತು ನಿನ್ನೆ ರಾತ್ರಿ ಬಸ್ಸು. ಬೆಂಗಳೂರಿಗೆ ಬಂದು ತಲುಪಬೇಕಿತ್ತು. ಕರ್ನೂಲಿಗೆ ಬರೋ ಸಂದರ್ಭದಲ್ಲಿ ಬೈಕೊಂದು ಬಸ್ಸಿಗೆ ಡಿಕ್ಕಿಯಾಗಿದೆ. ಪರಿಣಾಮ ಬಸ್ಸಿನಲ್ಲಿ ಬೆಂಕಿ ಕಾಣಿಸಿಕೊಂಡಿದೆ. ಎಸಿ ಬಸ್ಸು, ವೋಲ್ವೋ ಬಸ್ಸು. 40ಕ್ಕೂ ಅಧಿಕ ಪ್ರಯಾಣಿಕರು ಇದರಲ್ಲಿ ಪ್ರಯಾಣಿಸ್ತಾ ಇದ್ರು. 20ಕ್ಕೂ ಹೆಚ್ಚು ಮಂದಿ ಮೃತಪಟ್ಟಿದ್ದಾರೆ ಎನ್ನುವಂಥ ಅನುಮಾನ ವ್ಯಕ್ತವಾಗಿದೆ. ಪ್ರಾಥಮಿಕ ಮಾಹಿತಿ ಪ್ರಕಾರ ಬಸ್ನಿಂದ 12ಕ್ಕೂ ಅಧಿಕ ಮೃತದೇಹಗಳನ್ನು ತೆಗೆಯಲಾಗಿದೆ. ಎಷ್ಟು ಭಯಾನಕವಾಗಿತ್ತು ದೃಶ್ಯ ನೋಡ್ತಾ ಇದ್ದೀರಿ. ಬಸ್ಸು ಸಂಪೂರ್ಣವಾಗಿ ಬೆಂಕಿಗಾಹುತಿಯಾಗಿದೆ. ತೆಲಂಗಾಣದಿಂದ ಹೊರಟಂತ ಪ್ರಯಾಣಿಕರು ಬೆಂಗಳೂರು ಬಂದು ತಲುಪಬೇಕಿತ್ತು. ಹೈದರಾಬಾದ್ನಿಂದ ಹೊರಟವರು ಬೆಂಗಳೂರು ಬಂದು ತಲುಪಬೇಕಿತ್ತು ಇವತ್ತು ಬೆಳಗ್ಗೆ ಹೊತ್ತಿಗೆ. ಆದರೆ ಮಾರ್ಗ ಮಧ್ಯ ಈ ದುರಂತ ಸಂಭವಿಸಿದೆ.